ನಮ್ಮ ಮುಂದೆ ಬಾಲ ಬಿಚ್ಚಲಿಕ್ಕೆ ಕೆಲವರು ಬಂದು ಆಗದೆ ಹೋಗಿದ್ದಾರೆ. ಸುದ್ದಿ ಉಂಟು ನಮಗೆ. ಆದ್ದರಿಂದಲೇ ಬಾಲ ಇರುವುದು ನಮಗಾದ್ರೂ ಅದರ ಹಿಡಿತ ನಿನಗೆ ಗೊತ್ತುಂಟು. ನಾವು ಪೂರ್ಣ ಬಾಲ ಬಿಚ್ಚಿ ನಿನ್ನ ಕಡೆ ಬಿಡ್ಲಿಲ್ಲ, ನಾವೇ ಸುರುಳಿ ಮಾಡ್ಕೊಂಡು ನಾವೇ ಕೂತ್ಕೊಂಡು ಇಲ್ಲಿಂದ ನಿನಗೆ ಸುಮ್ಮನೆ ಹೋಗ್ಲಿಕ್ಕೆ ಆಗ್ತದೆ ಅಂತ ಭಾವಿಸಬೇಡ. ಆ ನಿರೀಕ್ಷೆಯೂ ನನಗಿಲ್ಲ. ಅದೆಲ್ಲ ಏನಿಲ್ಲಪ್ಪ, ಆಗಿ ಹೋಯ್ತು ಅಂತ ಅಡಗಿಸಬೇಕಾದ ವಿಷಯ. ನೀನು ಅದನ್ನು ಹೆಗ್ಗಳಿಕೆ ಅಂತ ಅಲ್ಲಿಂದ ಸೀತೆಯನ್ನು ತಂದಿದ್ದ. ನಾಚಿಗೆ ಕೆಟ್ಟ ಕೆಲಸ. ಮಾತು ಮನೆ ಕಡಿಸೀತು, ತೂತು ಒಲೆ ಕೆಡಿಸೀತು ಅಂತ ಒಂದು ಗ್ರಾಮ್ಯ ವಾಡಿಕೆಯ ಮಾತುಂಟು. ಮಾತನಾಡುವುದೆಲ್ಲ ಮಾತಲ್ಲ, ಸರಿಯಾಗಿ ಯೋಚಿಸಿ ಮನನಶೀಲವಾಗುವಂತಹ ಮಾತುಗಳನ್ನಾಡಿದಾಗ ಅವನಿಗೆ ವಕ್ತಾರ ಅಂತ ಹೆಸರು. ಯಾಕಂದ್ರೆ ಮಾತಿಗಷ್ಟು ಪ್ರಾಶಸ್ತ್ಯವನ್ನು ಲೋಕದಲ್ಲಿ ತಿಳಿದವರು ಕೊಟ್ಟು, ಮಾತಿನಿಂದಲೇ ಸ್ನೇಹ, ಮಾತಿನಿಂದಲೇ ಬಂಧುತ್ವ, ಮಾತಿನಿಂದಲೇ ಹಗೆಹೊಲೆ, ಇದು ತಿಳುವಳಿಕೆ ಇದ್ದವರ ಮಾತು. ಒಂದು ಮಾತನ್ನು ನಾವು ವಿನಿಯೋಗಿಸಿದರೆ ಕೇಳಿಸಿಕೊಂಡವರ ಮನಸ್ಸಿಗೆ ವಿಧ ವಿಧದ ಪರಿಣಾಮವನ್ನು ಅದು ಒದಗಿಸಿಕೊಡ್ತದೆ. ನಿನ್ನಲ್ಲಿಗೆ ನಾವು ಬಂದದ್ದಲ್ಲ, ಅಲ್ಲ, ಜ್ಯೋತಿರ್ಮೇಧದ ಆಸ್ಥಾನ ಇದು. ಸಿಂಹಾಸನಾರೋಹಣವನ್ನು ಮಾಡಿದ ಪ್ರಭುವಾದಂತಹ ವೀರಮಣಿ ನಾನು. ಹೇಳದೆ ಕೇಳದೆ ಆಸ್ಥಾನವನ್ನು ಪ್ರವೇಶಿಸಿದ್ದೇ ತಪ್ಪು. ಹಾಗಿದ್ರೆ ಬರುವಾಗಲೇ ಯಾಕೆ ನಿರ್ಬಂಧಿಸಲಿಲ್ಲ? ಯಾಕೆ? ನಿನ್ನ ಆಕಾರವೇ ಅದಕ್ಕೆ ಕಾರಣವಾದದ್ದು. ಏನು? ನಿನ್ನನ್ನು ನೋಡಿದರೆ ಒಂದು ಶಾಖಾಮೃಗ ಹೀಗೆ ನಾವು ತಿಳಿಯುವಂತಹ ಸ್ಥಿತಿ ಉಂಟು. ಮರದಿಂದ ಮರಕ್ಕೆ ಲಂಘಿಸಿ ಚಂಚಲ ಸ್ವಭಾವದಿಂದ ವ್ಯವಹರಿಸುವ ಒಬ್ಬಾತ ಮರ್ಕಟನಿದ್ದಾನೆ. ಮರ್ಕಟ ಅನ್ನುವಂತಹ ಚಪಲ ಬುದ್ಧಿಯನ್ನು ಹೊಂದಿದವನಿಗೆ ರಾಜಾಸ್ಥಾನ ಆದರೇನು, ಅಥವಾ ರಾಜ ಬೀದಿ ಆದರೇನು, ಅಥವಾ ಕಾಡಾದರೇನು, ಹೀಗೆ ಸ್ವೇಚ್ಛಾವೃತ್ತಿಯಿಂದ ಬಂದಿದ್ದಾನೆ. ಹೀಗೆ ನಾವು ಭಾವಿಸಿದರೆ ಅದಲ್ಲ ಅನ್ನುವುದನ್ನು ನೀನು ತೋರಿಕೊಟ್ಟೆ. ಕೇವಲ ಸ್ವೇಚ್ಛಾವೃತ್ತಿಯಿಂದ ಚಾಪಲ್ಯ ಬುದ್ಧಿಯಿಂದಲೇ ವ್ಯವಹರಿಸುವ ಹೌದಾದರೆ ನಿನ್ನ ವಾಲವನ್ನೇ ಆಸನವನ್ನಾಗಿಸಿಕೊಂಡು ಕುಳಿತುಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ. ಅಲ್ಲ, ಏನೋ ಬಹಳ ದೂರದಿಂದ ಬಂದಿರಬೇಕು, ಇಲ್ಲಿಗೆ ಬಂದ ಮೇಲೆ ಆಯಾಸ ಆಗಿರಬೇಕು, ಅದಕ್ಕಾಗಿಯೇ ಕುಳಿತಿದ್ದೆ ಅಂತ ಇಟ್ಟುಕೊಳ್ಳೋಣ. ಆದರೆ ನಿನ್ನ ಅವಿಧೇಯತನ ನಿನ್ನ ವ್ಯವಹಾರದಲ್ಲಿ ಕಂಡು ಬಂದಾಗ ಹಿರಿಯ ಮಗನಾದಂತಹ ರುಕ್ಮಾಂಗ ಆಕ್ಷೇಪ ಮಾಡಿದ. ಅವ ಆಕ್ಷೇಪ ಮಾಡಿದ ಅಪರಾಧ ಅಲ್ಲ. ಯಾಕೆಂದ್ರೆ ರಾಜಾಸ್ಥಾನ, ಅದಕ್ಕೊಂದು ಮರ್ಯಾದೆ ಇದೆ. ರಾಜನ ಆಸ್ಥಾನ ಏನು? ಒಬ್ಬ ಸಾಮಾನ್ಯ ಮನುಷ್ಯನ ಮನೆಯಲ್ಲಿಯೂ ಒಂದು ವ್ಯವಸ್ಥೆ ಇದೆ. ಆ ಮನೆಯ ಯಜಮಾನನನ್ನು ಮೀರಿ ಬಂಧವ ವ್ಯವಹರಿಸುವುದಕ್ಕಿಲ್ಲ. ಈ ಆಸ್ಥಾನವನ್ನು ಸೇರಿದ ನೀನು ರಾಜನಾದ ನನಗಿಂತ ಅತಿಶಯವಾಗಿ ನನ್ನ ದೃಷ್ಟಿಪಥಕ್ಕೆ ಅಡ್ಡವಾಗಿ ಒಂದು ಆಸನವನ್ನು ಸಿದ್ಧ ಮಾಡಿ ಕುಳಿಕೊಳ್ತೀಂತಾದ್ರೆ ಬರುವಾಗಲೇ ನೋಡಿದ್ದೇನೆ ನಿನ್ನ ಬಾಲ ಅಷ್ಟು ಉದ್ದ ಇರಲಿಲ್ಲ. ಹಾಗಿದ್ರೆ ನೀನು ಬೇಕಾದಂತೆ ಅದನ್ನು ಬೆಳೆಸಿದ್ದಾಗಿರಬೇಕು. ಅಲ್ಲ, ಸುರುಳಿ ಸುತ್ತುವಲ್ಲಿ ಏನೋ ಚಾಕಚಕ್ಯತೆಯನ್ನು ಕಾಣಿಸಿದ್ದಿರಬೇಕು. ದೊಡ್ಡ ಸುರುಳಿ ಸುತ್ತಿದ್ರೆ ಕಡಿಮೆ ಎತ್ತರ ಬರ್ತದೆ, ಸಣ್ಣ ಸಣ್ಣ ಸುರುಳಿ ಮಾಡಿದರೆ ಹೆಚ್ಚು ಎತ್ತರ ಬರ್ತದೆ. ಹಾಗೆಂತದ್ದು ನೀನು ಮಾಡಿದ್ದಿರಬೇಕು. ಹಾಗೆ ನೀನು ಅದರಲ್ಲಿ ಕುಳಿತುಕೊಂಡೆ. ಬಾಲ ಇರುವುದು ನಮಗಾದ್ರೂ ಅದರ ಹಿಡಿತ ನಿನಗೆ ಗೊತ್ತುಂಟು. ಯಾಕಂದ್ರೆ ನಾವು ಬಾಲ ಇದ್ದವರ ಕಥೆಯನ್ನು ತಿಳಿಯಬೇಕು ಅಂತ ಇಲ್ಲ. ನೋಡಿಯೇ ಕಲ್ತು ಬಿಟ್ಟು ನಮ್ಮ ಮುಂದೆ ಬಾಲ ಬಿಚ್ಚಲಿಕ್ಕೆ ಕೆಲವರು ಬಂದು ಆಗದೆ ಹೋಗಿದ್ದಾರೆ. ಸುದ್ದಿ ಉಂಟು ನಮಗೆ. ಆದ್ದರಿಂದಲೇ ಬಾಲ ಸುರುಳಿ ಸುತ್ತ. ಹಾಗಾಗಿ ನಾವು ಪೂರ್ಣ ಬಾಲ ಬಿಚ್ಚಿ ನಿನ್ನ ಕಡೆ ಬಿಡ್ಲಿಲ್ಲ, ನಾವೇ ಸುರುಳಿ ಮಾಡ್ಕೊಂಡು ನಾವೇ ಕೂತ್ಕೊಂಡು. ಅಯ್ಯ, ಬಾಲ ಸುತ್ತಿದಾಗ ನಮಗೆ ಸಮಾಧಾನ ಆಯಿತು. ಆದ್ರೆ ಹೇಗೂ ಸುತ್ತುವ ಅಷ್ಟು ಎತ್ತರಕ್ಕೆ ಸುತ್ತಿದ್ಯಾಕೆ? ಯಾಕಂದ್ರೆ ನಿನ್ನ ಅವಿಧೇಯತನ ಕಂಡು ಬಂತು. ಆದ್ದರಿಂದಲೇ ರುಕ್ಮಾಂಗ ಆಕ್ಷೇಪ ಮಾಡಿದ. ಆದರೆ ನೀವೇ ಮದ ಮುಖರು ಅನ್ನುವಂತಹ ಆಕ್ಷೇಪವನ್ನು ನೀನು ಕೊಡುವಲ್ಲಿ ಕಾರಣವನ್ನು ಕೊಟ್ಟದ್ದು ಬಲವಂತನಾದಂತಹ ರಾಮನ ಯಜ್ಞಾಶ್ವವನ್ನು ಬಂಧಿಸಿ ಬರಿದೇ ರಣಕಾರಣರಾಗಿದ್ದೀರಿ. ಏನು ಅಯೋಧ್ಯೆ ರಾಜ್ಯದ ಹೊರಗೆ ಎಲ್ಲಿಯೋ ಹುಲ್ಲುಗಾವನಲ್ಲಿ ಮೇಯುತ್ತಿರುವ ಕುದುರೆಯನ್ನು ಎಳಕೊಂಡು ಬಂದು ಕಟ್ಟಿದ್ದ ನಾವು. ತಾನಾಗಿ ಜ್ಯೋತಿರ್ಮೇಧದ ಉಪವನವನ್ನು ಪ್ರವೇಶಿಸಿದ, ಕ್ಷಾತ್ರ ಪಂಥವನ್ನು ಕೆರಳಿಸಬಹುದಾದ ಪಂಥಾಹ್ವಾನವನ್ನು ಹೊಂದಿದ ಆ ತುರಗವನ್ನು ಬಂಧಿಸಿದ್ದೇವೆ. ಅದು ಬರಿದೇ ರಣಕಾರಣ ಅಲ್ಲ. ಈಗ ಕೆಲವು ಸಲ ಏನಾಗುತ್ತದೆ, ನೋಡುವವನಿಗೆ ಇದರ ಕುರಿತಾದಂತಹ ಗಹನತೆ ಗೊತ್ತಿರುವುದಿಲ್ಲ. ಅದರ ಮೌಲ್ಯ ಎಂಥದ್ದು, ಅದರ ಯೋಗ್ಯತೆ ಯಾವುದು, ಎಂಥದಕ್ಕಪ್ಪ ಇವರಿಷ್ಟು ಕಷ್ಟಪಡ್ತಾರೆ ಕಾನೂನಿಗೆ ಕಾಣುತ್ತದೆ ಅನ್ನಿಸ್ತದೆ. ಒಂದು ಅಪರಿಚಿತವಾದ ಪ್ರದೇಶದಲ್ಲಿ
ಈಗ ಇದನ್ನು ನೋಡಿದ್ರೆ ಹಾ. ಎಂತದಕ್ಕಾಗಿ ಇವರಿಷ್ಟೆಲ್ಲ ಪರಿಶ್ರಮ ಪಡ್ತಾರೆ, ಒದ್ದಾಡ್ತಾರೆ. ಕಂಠ ಶೋಷಣೆ ಮಾಡ್ತಾರೆ, ಅಂತ ಇಷ್ಟು ಅನ್ನಿಸ್ತದೆ. ಬೆವರಳಿಸ್ತಾರೆ. ಹಾ. ಇದರ ಮೌಲ್ಯ ಏನು ಅಂತ ತಿಳಿದವನಿಗಲ್ವ ಗೊತ್ತಿದೆ ಯಾಕೆ ಅಂತ. ಖಂಡಿತ. ಆದ್ದರಿಂದಲೇ ಹಾ. ಒಬ್ಬ ಕ್ಷತ್ರಿಯನಾದವನಿಗೆ ಗೊತ್ತಿದೆ ಹಾ. ಯುದ್ಧಕ್ಕಿರಬಹುದಾದಂತಹ ಮೌಲ್ಯ ಏನು ಅಂತ. ಅದು ಬರೀದೇ ಅಲ್ಲ, ಹಾ. ಸ್ಪರ್ಧೆಯಲ್ಲಿ ಮನೋಭಾವದಿಂದ ಮುಂದುವರಿಯುವುದು ಹಾ. ಗೆದ್ದೇ ಗೆಲ್ತೇವೆ ಅನ್ನುವಂತಹ ತೀರ್ಮಾನದಿಂದಲ್ಲ, ಗೆಲ್ತೇವೆ ಎನ್ನುವ ವಿಶ್ವಾಸ ಬೇಕು. ಹಾ. ಮತ್ತೆ ಗೆಲ್ಲುವುದು ನಾವು ಅಂತ ತೀರ್ಮಾನ ಆದರೆ ಸ್ಪರ್ಧೆ ಅಂತದ್ದಕ್ಕೆ. ಅಗತ್ಯ. ರಾಮನಂತವನೊಂದಿಗಿನ ಸ್ಪರ್ಧೆ ಯಾಕೆ? ಹಾ. ನಾವೇನು ಅನ್ನುವುದನ್ನು ಕಾಣಿಸಿಕೊಡುವುದಕ್ಕೆ ಹಾ. ನಮಗೆ ಸಿಕ್ಕಿದಂತಹ ಅವಕಾಶ ಅನ್ನುವ ನಿರ್ಣಯದಿಂದ ಕಟ್ಟಿದ್ರೆ ಅವನು ವಿಕ್ರಮಿ, ಬರಿದೇ ಕದನ ಕಾರಣರು. ಹಾ. ಒಮ್ಮೆ ಸಮ್ಮಗಿರ ಹಾ. ಬಂದವ ನೀನ್ಯಾರು? ಹಾ. ನಮ್ಮ ಮಕ್ಕಳ ಬಾಯಿ ಮುಚ್ಚಿಸಿದ್ದಿ ಅನ್ನುವುದಕ್ಕಾಗಿ ಹಾ. ಇಲ್ಲಿಂದ ನಿನಗೆ ಸುಮ್ಮನೆ ಹೋಗ್ಲಿಕ್ಕೆ ಆಗ್ತದೆ ಅಂತ ಭಾವಿಸಬೇಡ. ಆ ನಿರೀಕ್ಷೆಯು ನನಗಿಲ್ಲ. ಯಾಕೆ ಬಂದಿದ್ದಿ? ಏನು ನಿನ್ನ ರಾಮನಲ್ಲಿ ಕಲಿತನ ಏನು ಹೆಗ್ಗಳಿಕೆ? ಕೇವಲ ಕಲಿ ಅಲ್ಲ, ನಿನ್ನ ಮಾತನ್ನ ಕೇಳಿದಾಗ ಬಹಳ ಸಂತೋಷ ಆಯಿತು. ಮಕ್ಕಳ ಮಾತು ನಾನು ಖಂಡಿಸಿದ್ದ ಹೌದು. ಹಾಗಂತ ನಿನ್ನ ಆಸ್ಥಾನದಲ್ಲಿ ನಿನ್ನ ಅಪ್ಪಣೆ ಇಲ್ಲದೆ ಅಥವಾ ನಿನ್ನ ಕೊಡುಗೆಯಲ್ಲದೆ ನಾನಾಗಿ ವಾಲಾಸನವನ್ನ ಬಲಿದು ಕುಳಿತದ್ದು ಒಂದು ರೀತಿಯ ಔಧಟ್ಯ ಅಂತ ಅನ್ನಿಸಬಹುದು. ಆ ತಿಳುವಳಿಕೆ ಇದ್ರೂ ಕುಳಿತಿದ್ದೇನೆ ಯಾಕೆ? ನನಗೆ ಕಾರ್ಯ ಇರುವುದು ನಿನ್ನಲ್ಲಿ, ನಾನು ಬಂದಿರುವುದು ನಿನ್ನಲ್ಲಿ ಮಾತಾಡುವುದಕ್ಕಾಗಿ. ಹಾಗಾಗಿ ಸಭಾಸದರೆಲ್ಲರ ಗಮನ ಸೆಳೆಯುವುದಕ್ಕಿಂತಲೂ ನಿನ್ನ ಗಮನವನ್ನ ಸೆಳೆಯುವುದಕ್ಕೆ, ನನ್ನನ್ನ ಕಂಡಾಗಲೂ ಮಾತಾಡಿಸದೇ ಇರುವಂತಹ ನೀವು ನನ್ನನ್ನ ಮಾತನಾಡಿಸುವಂತಹ ಒಂದು ಸನ್ನಿವೇಶ ನಿರ್ಮಾಣ ಮಾಡುವುದಕ್ಕೆ ನಾನು ವಾಲಾಸನವನ್ನ ಬಲಿದು ಕುಳಿತುಕೊಂಡದ್ದು. ಅವಕಾಶ ಸಿದ್ಧವಾಗಬೇಕು ಅನ್ನುವ ಅವಕಾಶವನ್ನ ನಾನೇ ಕಲ್ಪಿಸಿಕೊಂಡದ್ದು. ಅಲ್ಲಿಯವರೆಗೆ ನನ್ನನ್ನು ಗುರುತಿಸಿ ಮಾತಾಡದೇ ಇರುವ ನೀವು ಯಾವಾಗ ಬಾಲಾಸನವನ್ನ ಬಲಿದು ಕುಳಿತಿನೋ ಆಗ ನನ್ನನ್ನ ಮಾತಾಡಿಸಿದ್ರಿ ಎಂಬಲ್ಲಿಗೆ ನನ್ನ ಪ್ರಯತ್ನ ಸಾರ್ಥಕತೆ ಆದ ಹಾಗಾಯಿತು. ಮತ್ತೆ ಆಸ್ಥಾನವನ್ನ ಪ್ರವೇಶಿಸಿರುವಂತಹ ನನ್ನನ್ನ ಮಾತಾಡಿಸದೇ ಇರುವುದನ್ನು ನಾನು ಆಕ್ಷೇಪಿಸ್ತೇನೆ. ಯಾಕೆ ಗೊತ್ತಾ? ಈಗಾಗಲೇ ರಾಮನ ಯಜ್ಞಾಶ್ವವನ್ನು ಕಟ್ಟಿದವರು ನೀವು. ಹಾಗಾಗಿ ಕದನಕ್ಕೆ ಕಾರಣವನ್ನ ನೀವೇ ಕಂಡುಕೊಂಡಿದ್ದೀರಿ. ಈಗ ರಾಮನ ಸೇನೆಯಲ್ಲಿ ಕೇವಲ ಮಾನವರು ಮಾತ್ರ ಇರುವುದಲ್ಲ, ದಾನವರು ಇದ್ದಾರೆ, ವಾನರರು ಇದ್ದಾರೆ. ಹಾಗಾಗಿ ಬಹುಶಃ ಈ ಸಂದರ್ಭದಲ್ಲಿ ಕುದುರೆಯನ್ನ ಕಟ್ಟಿರುವಂತಹ ಈ ಸನ್ನಿವೇಶದಲ್ಲಿ ಒಬ್ಬ ವಾನರನಾಗಿರುವಂತಹ ನಾನು ಬಂದದ್ರಿಂದ ರಾಮಸೇನೆಯಿಂದಲೇ ನಿಯುಕ್ತಿಗೊಂಡು ಬಂದವ ಇರಬಹುದು ಎನ್ನುವುದನ್ನ ಜಾಣನು ಚಾಣಾಕ್ಷನು ಆಗಿರುವಂತಹ ನೀನು ಯೋಚಿಸಬಹುದು ಎನ್ನುವುದು ನನ್ನ ನಿರೀಕ್ಷೆ ಆಗಿತ್ತು. ತರ್ಕದಿಂದ ಅರಿತುಕೊಳ್ಳುವುದಕ್ಕಾಗುವುದಿಲ್ಲ ಅಂತಲ್ಲ, ಕೆಲವು ಸಲ ತರ್ಕ ಏನಾಗುತ್ತದೆ, ಸರಿಯಾದ ತೀರ್ಮಾನವನ್ನು ಕೊಡುವುದಿಲ್ಲ. ಎಲ್ಲಾ ದೂರದಲ್ಲಿ ಹೊಗೆ ಎದ್ದಾಗ ನಮಗೆ ಕಾಣುತ್ತದೆ, ಬೆಂಕಿ ಬಿದ್ದಿದೆ, ಆರಿಸುವುದಕ್ಕೆ ಮುಂದಾಗೋಣ ಅನ್ನುವಾಗ ಹತ್ತಿರಕ್ಕೆ ಹೋದ್ರೆ ಅಲ್ಲಿ ಬೆಂಕಿಯೇ ಇಲ್ಲ, ಅದು ಆಗಸದಿಂದ ಮಂಜು ಸುರಿದದ್ದೇ ನಮಗೆ ಹೊಗೆಯಂತೆ ಕಾಣಿಸ್ತದೆ. ಖಂಡಿತ ರಾಮಪಾಳಯದಲ್ಲಿ ವಿಧ ವಿಧದ ವರ್ಗದವರಿರಬಹುದು ಅನ್ನುವುದಕ್ಕಾಗಿ ಇಲ್ಲಿಗೆ ಬಂದವ ರಾಮಪಾಳಯದವನೇ ಅನ್ನುವುದನ್ನು ತರ್ಕಿಸುವುದಕ್ಕೆ ಹೇಗೆ ಸಾಧ್ಯ? ಹಾಗಾದ್ರೆ ತರ್ಕಿಸುವುದಕ್ಕೆ ನಿನ್ನಿಂದ ಸಾಧ್ಯತೆ ಆಗಲಿಲ್ಲ. ಬಂದ ಕಾರ್ಯವನ್ನ ಈಡೇರಿಸಿಕೊಳ್ಳುವುದಕ್ಕೆ ನಾನು ಕಂಡುಕೊಂಡಿರುವಂತಹ ಮಾರ್ಗ ಇದು. ಅದರಿಂದಲಾಗಿ ಉಂಟಾಗಿರುವಂತಹ ವಾಗ್ವಾದ ಗೊತ್ತಾಯ್ತು. ನೀನು ರಾಮಪಾಳಯದವ, ರಾಮಭಂಟ, ಹನುಮಂತ ಎನ್ನುವುದೇ ನನ್ನ ಹೆಸರು. ಹನುಮಂತ ಅಂದ್ರೆ ನೀನೇಯ? ಹೌದು, ನಾನೇ. ಹೇಳುವುದು ಕೇಳಿದ್ದೇನೆ, ಲೋಕಕ್ಕೆ ತಿಳಿದಿರುವಂತಹ ಸತ್ಯ. ಆಮೇಲೆ ಈಗ ರಾಮನ ಕುರಿತಾದಂತಹ ರಾಮನ ವ್ಯಕ್ತಿತ್ವವನ್ನು ನಿಮ್ಮ ಸಭೆಯಲ್ಲಿ ನಾನು ವಿಶ್ಲೇಷಿಸಿದಾಗ ರಾಮನೇನು ಕಲಿಯೋ ಎನ್ನುವುದಾಗಿ ಏನಂದ್ರೆ ವಿಷಯ ಇಲ್ಲ. ರಾಮ ಕೇವಲ ಕಲಿ ಅಲ್ಲ, ರಾಮನು ಕಲಿಗವ ಕಾಲಾಂತಕನಾಗಿ ವಿಜೃಂಭಿಸ್ತಾ ಇದ್ದಾನೆ. ರಾಮನಿಂದ ನೀನು ಕಲಿಯಬೇಕಾದದ್ದು ಬಹಳಷ್ಟಿದೆ, ರಾಮನಿಂದ ಲೋಕ ತಿಳಿಯಬೇಕಾದದ್ದು ಕೆಲವಷ್ಟಿದೆ. ರಾಮ ಚರಿತ್ರೆಯಿಂದಲಾಗಿಯೇ ಜೀವನ ಪಾವನಗೊಳಿಸುವಂತಹ ಕಾರ್ಯ ಆಗಬೇಕಾದದ್ದು, ಮಾಡಿಕೊಳ್ಳಬೇಕಾದಂಥದ್ದು ಬಹಳಷ್ಟಿದೆ. ಹೇಳಿದೆಯಲ್ಲ, ರಾಮನ ಯೋಗ್ಯತೆಯ ಕುರಿತಾಗಿ ಒಬ್ಬಿಬ್ಬರಿಂದ ತಿಳಿಯುವುದಕ್ಕೆ ಸಾಧ್ಯವೇ ಇಲ್ಲ. ಈ ಲೋಕದಲ್ಲಿ ಯಾವುದು ಅಸಾಧ್ಯ, ಯಾರಿಂದಲೂ ಸಾಧ್ಯ ಇಲ್ಲ ಎನ್ನುವುದಾಗಿ ಯಾರು ಕೈ ಚೆಲ್ಲಿದ್ದಾರೋ ಅಂತ ಅಸಾಧ್ಯತೆಗಳನ್ನ ಸಾಧ್ಯವಾಗಿ ತೋರಿಸಿರುವಂತಹ ಮಹಾಪುರುಷ ಯಾರು ಅಂತ ಕೇಳಿದ್ರೆ ಅದು ಪ್ರಭು ಶ್ರೀರಾಮಚಂದ್ರ. ಒಬ್ಬ ವ್ಯಕ್ತಿಯ ಶ್ರೇಷ್ಠತೆ ಪ್ರಕಟವಾಗುವಲ್ಲಿ ಬೇರೆ ಬೇರೆ ಮುಖಗಳಿರ್ತಾರೆ. ಖಂಡಿತ. ಹಾಗೆಂದು ಯಾವ ಸಂದರ್ಭದಲ್ಲಿ ಯಾವುದನ್ನು ನಾವು ಪ್ರಧಾನವಾಗಿ ಪುರಸ್ಕರಿಸಬೇಕಾದದ್ದು ಅನ್ನುವುದನ್ನು ವಿವೇಚಿಸಿ ನಿರ್ಣಯಿಸಬೇಕಾಗುತ್ತದೆ. ಈಗೊಬ್ಬ
ಸಕಲ ಶಾಸ್ತ್ರಾಸ್ತ್ರಗಳನ್ನು ಕಲಿತು ಬಹಳ ದೊಡ್ಡ ವಿದ್ವಾಂಸ ಅನ್ನಿಸಿಕೊಂಡವ ಇದ್ದಾನೆ. ಹಾಗೆಂದು ರಟ್ಟತ್ರಾಣ ಇಲ್ಲ ಅವನಿಗೆ. ಇಲ್ಲ. ದೊಡ್ಡ ವಿದ್ವಾಂಸ ಅನ್ನುವುದಕ್ಕಾಗಿ ಅವನೊಂದಿಗೆ ಹೋರಾಟಕ್ಕೆ ಹೋಗಬಾರದು ಅಂತ ಇಲ್ಲಲ್ಲ. ಖಂಡಿತ. ಮಾತಿನ ಹೋರಾಟ ಮಾಡಬಾರದು, ಬೇಕಾದ್ರೆ ರಟ್ಟೆ ಹೋರಾಟ ಮಾಡಬಹುದು. ಮತ್ತೀಗ ರಾಮನಲ್ಲಿ ಯಾವ ಯೋಗ್ಯತೆ ಇರಲಿ ನೋಡ, ರಟ್ಟೆ ಗಟ್ಟಿ ಇದ್ದದ್ದು ಎಂತದ್ದುಂಟು ಅವನ. ನಾನು ಮತ್ತೆ ಇವತ್ತು ಮಾಡ್ತಾ ಇದ್ದದ್ದು ಎಂತದ್ದು? ಬಾಯಿ ಹೋರಾಟ ಅಲ್ವೇ ಅಲ್ಲ. ನನಗೆ ಗೊತ್ತುಂಟು ವಿದ್ವಾಂಸರಲ್ಲೆಲ್ಲ ನಾವು ಬಾಯಿ ಹೋರಾಟಕ್ಕೆ ಹೋಗಬಾರದು ಅಂತ ಅಲ್ವಾ. ಹಾಗಂತ ರಾಮನ ವಿಷಯದಲ್ಲಿ ಹೋರಾಟವನ್ನು ಖಂಡಿತ ನಾವು ಮಾಡಲೇಬೇಕು. ಯಾಕೆಂದ್ರೆ ರಾಮ ಎನ್ನುವ ಮಹಾಪುರುಷ ದೇವೋತ್ತಮನಾಗಿ ವಿಜೃಂಭಿತನಾದವ ಈ ಲೋಕದಲ್ಲಿ ತನ್ನತನವನ್ನು ಪ್ರಕಟಪಡಿಸುವುದರ ಮೂಲಕವಾಗಿ ಅನೇಕ ದುಷ್ಟರನ್ನ ಕೊಲ್ಲುವುದಕ್ಕಾಗಿ ಅವತಾರ ಎತ್ತಿರುವಂತಹ ಅವತಾರ ಮೂರ್ತಿ. ಹೆಚ್ಚೇನು ನಿನ್ನಲ್ಲಿಯೇ ಪ್ರಶ್ನಿಸ್ತೇನೆ, ಪರಿಧಿಯೇ ಇಲ್ಲದೆ ಇರುವಂತಹ ಶರಧಿಗೆ ಯಾರಾದರೂ ಸೇತುವೆಯನ್ನು ಕಟ್ಟುವುದಕ್ಕೆ ಸಾಧ್ಯವ? ಯಾರೂ ಕಟ್ಟಲಿ, ಯಾರಿಂದಲೂ ಸಾಧ್ಯ ಇಲ್ಲ. ರಾಮ ಸೇತುವೆಯನ್ನ ಕಟ್ಟುವಲ್ಲಿಯವರೆಗೆ ಶರದಿಗೆ ಸೇತುವೆಯನ್ನ ಕಟ್ಟುವ ಪ್ರಯತ್ನವನ್ನು ಯಾರು ಮಾಡಲಿಲ್ಲ. ಯಾರಿಂದಲೂ ಬಂಧನಕ್ಕೆ ಒಳಗಾಗುವುದು ಶರಧಿಯ ಗುಣವಲ್ಲ, ಖಂಡಿತ ಅಲ್ಲ. ಆದರೆ ರಾಮನಿಂದ ಅದು ಸಾಧ್ಯ ಆಯಿತು. ವರುಣನಿಂದಲೋ ಅಥವಾ ಸಮುದ್ರ ರಾಜನಿಂದಲೋ ಅನುಗ್ರಹಿತನಾದ ಎನ್ನುವುದು ಸತ್ಯವೇ ಹೌದಾದರೂ ಅದು ಸಾಧ್ಯವಾದದ್ದು ಮಾತ್ರ ರಾಮನಿಂದ ಎನ್ನುವುದು ಕಟು ಸತ್ಯ. ಅಂತಹ ಸೇತುವೆಯನ್ನು ಕಟ್ಟುವುದರ ಮೂಲಕವಾಗಿ ಶತಯೋಜನ ವಿಸ್ತೀರ್ಣವಾದಂತಹ ಆ ಶರಧಿಯನ್ನು ಉಲ್ಲಂಘಿಸಿ ಲಂಕಾ ಸಾಮ್ರಾಜ್ಯವನ್ನ ಸೇರಿದ ಆ ಲಂಕೆಯಲ್ಲಿ ಇದ್ದಂತಹ ರಕ್ಕಸರಾದರೂ ಸಾಮಾನ್ಯದವರ? ಮಹಾ ವರಬಲಾನ್ವಿತರು, ಸಾವನ್ನ ಜಯಿಸುವುದಕ್ಕಾಗಿ ವರ ಪಡೆದವರು. ಇದರಿದ್ದಂತಹ ವಿರೋಧಿಯ ಶಕ್ತಿಯನ್ನ ತನ್ನತ್ತ ಸೆಳೆದುಕೊಳ್ಳುವಂತಹ ವರವನ್ನು ಪಡೆದುಕೊಂಡವರು. ಮಾತ್ರ ಅಲ್ಲ, ಅಜೇಯತ್ವವನ್ನು ಪಡೆಯುವುದಕ್ಕೆ ವಿಶಿಷ್ಟವಾದಂತಹ ವರಬಲಾನ್ವಿತರಾದಂತಹ ಅನೇಕ ರಕ್ಕಸ ವೀರರು ಲಂಕಾ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು. ಅಂಥವರಲ್ಲಿ ಕೇವಲ ರಾಜ್ಯವೋ ಬೊಕ್ಕಸ ಭಾಂಡಾರವೋ ಯಾವುದೋ ಅನುಕೂಲತೆಯೂ ಇಲ್ಲದೆ ವನವಾಸ ದೀಕ್ಷಾಬದ್ಧನಾಗಿ ಹೋಗಿರುವಂತಹ ರಾಮ ಅಂತ ಮಹಾವರವನ್ನ ಪಡೆದಿರುವಂತಹ ಎಲ್ಲಾ ರಕ್ಕಸರನ್ನ ಕೊಂದು ಮುಗಿಸ್ತಾನೆ ಅಂತಾದ್ರೆ ಅದು ರಾಮನ ಯೋಗ್ಯತೆ, ಅದು ರಾಮನ ಹೆಚ್ಚುಗಾರಿಕೆ. ಉಳಿದ ಯಾರಿಂದಲೂ ಸಾಧ್ಯವಿಲ್ಲದೆ ಇರುವಂತಹ ಕಲಹದಲ್ಲಿ ದಶಕಂಠನಾದಂತಹ ರಾವಣ, ಕುಂಭಕರ್ಣ ಮೊದಲಾದಂತಹ ರಕ್ಕಸರನ್ನ ಕೊಲ್ಲುವುದರ ಮೂಲಕವಾಗಿ ದುಷ್ಟ ಹನನ ಶಿಷ್ಟರನ್ನ ರಕ್ಷಣೆ ಮಾಡುವಂತಹ ಕಾರ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾನೆ. ಹಾಗಾಗಿ ಈ ಲೋಕಕ್ಕೆ ರಾಮನೊಬ್ಬನೇ ಶ್ರೇಷ್ಠ, ರಾಮನೊಬ್ಬನೇ ಜ್ಯೇಷ್ಠ. ರಾಮನಿಂದಲಾಗಿ ಲೋಕದಲ್ಲಿ ಸುಖ ಶಾಂತಿ ನೆಮ್ಮದಿ ಲಭಿಸುವುದು. ಅಂತಹ ರಾಮನ ತುರಗವನ್ನ ಕಟ್ಟುವುದರ ಮೂಲಕವಾಗಿ ನೀನು ಯಾಕೆ ಅಧಪತನ ಕೀಳ್ತಾ ಇದ್ದೀಯ ಎನ್ನುವುದು. ನೀನು ಹನುಮಂತ ಅನ್ನುವಾಗಲೇ ನನಗರ್ಥ ಆಯಿತು. ಏನು? ನೀನು ರಾಮನ ಬಗ್ಗೆ ಇಷ್ಟ ಹೇಳದಿದ್ರೆ ಮತ್ತಾರು ಹೇಳುವುದು? ಹೇಳಬೇಕು. ಭ್ರಮರ ಕೀಟ ನ್ಯಾಯ ಅಂತ ಒಂದುಂಟು. ಹೇಗೆ? ಒಂದು ಭ್ರಮರ ಒಂದು ಹುಳವನ್ನು ತಂದು ಅದರ ಮೇಲೆ ಮಣ್ಣಿನ ಗೋಡೆಯನ್ನು ಕಟ್ಟಿ ಸದಾಕಾಲ ಹೊರಗಿನಿಂದ ಗುಯ್ಗುಡುತ್ತಾ ತಿರುಗಾಡ್ತಾ ಇರುತ್ತದೆ. ಅದರ ಜಾತಿಯ ಹುಳವೇ ಅಲ್ಲ ಅದು. ಆದರೆ ಕಾಲಾಂತರದಲ್ಲಿ ಆ ಗೂಡನ್ನು ಒಡೆದಾಗ ಇದೇ ಜಾತಿಯ ಕೀಟವಾಗಿ ಅದು ಬದಲಾಗಿರ್ತದೆ. ಯಾಕೆಂದ್ರೆ ನಿತ್ಯ ಈ ಗುಯ್ಗುಡುವಿಕೆ ಕೇಳಿ 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 ಅದು ಆ ಪರಿವರ್ತನೆಯನ್ನು ತನ್ನಿಂದ ತಾನೇ ಹೊಂದುತ್ತದೆ. ನಿಮಗೆ ರಾಮ ಪಾಳಯದವರಿಗೆಲ್ಲ, ರಾಮ ದಾಸರನ್ನಿಸಿಕೊಂಡವರಿಗೆಲ್ಲ ಅವ ದೊಡ್ಡ ದೇವರಾಗಿ ಅವನನ್ನು ಹೊಗಳುವುದಕ್ಕೆ ತೊಡಗಿದ್ದೀರಿ. ಇದ್ದದ್ದನ್ನು ಹೇಳಿದ್ದೆ, ರಾಮ ಇಲ್ಲದೆ ಇದ್ದದ್ದನ್ನು ನಾವು ಹೇಳಿ. ಗೊತ್ತಿದೆಯಾ ನನಗೆ ಹನುಮಂತ? ಲೋಕ ತಿಳಿದ ರಾಮನ ಬಗ್ಗೆ ಕೇವಲ ಏಕಮುಖವಾದ ತೀರ್ಮಾನವಷ್ಟೇ ಸಾಧುವಾಗುವುದಿಲ್ಲ. ನಮಗೆ ಯಾರಲ್ಲಿ ಅಭಿಮಾನವಿರ್ತದೆ ಅವರ ಕುರಿತು ಸಹಜವಾಗಿ ನಮಗೆ ಅತಿಶಯತೆ ಕಂಡು ಬರುವುದಿದ್ದದ್ದೇ. ಒಬ್ಬೊಬ್ಬರ ಅಭಿಮಾನಿಗಳಿರ್ತಾರೆ, ಅವರ ಹತ್ರ ಕೇಳಬೇಕು. ಒಂದು ಹೊಗಳಲಿಕ್ಕೆ ಪ್ರಾರಂಭ ಮಾಡಿದ್ರೆ ಹೊಗಳ್ತಾರೆ, ಒಂದೊಂದ್ಸಲ ನಾವೇ ಕನ್ನಡಿ ಹುಡುಕಬೇಕಾಗ್ತದೆ. ಹೌದು ಅಲ್ವ? ಇವರು ನಮ್ಮನ್ನೇ ಹೇಳುವುದೇ ಬೇರೆ ಯಾರನ್ನ ಅಲ್ವಾ? ಅಭಿಮಾನದಿಂದ ಸಹಜ ಅಲ್ಲಗಳೆಯುವುದಕ್ಕಿಲ್ಲ. ಅತಿಶಯತೆ ಅನ್ನುವುದು ಸಾರ್ವಕಾಲಿಕವಾಗಿ ನಿಷೇಧವುಳ್ಳದ್ದಲ್ಲ. ಆದರೆ ಎಲ್ಲಿ ಸತ್ಯಶೋಧನೆ ಆಗಬೇಕು ಅಲ್ಲಿ ಅತಿಶಯತೆಗೆ ಅವಕಾಶ ಇಲ್ಲ. ಈಗ ಸ್ತುತಿ ಪಾಠಕರು ನಮ್ಮನ್ನು ಹೊಗಳುವುದಿಲ್ವ? ಅವರು ಹೊಗಳಲಿಕ್ಕೆ ಇರುವಂತ ನಮಗೆ ಗೊತ್ತುಂಟು. ಆದ್ದರಿಂದ ನಾವೇನು ಅಂತ ನಮಗೆ ಮೊದಲೇ ಗೊತ್ತುಂಟು. ಅದನ್ನು ಅತಿಶಯ ಆಕ್ಷೇಪ ಅನ್ನುವಂತಹ ಭಾವದಿಂದ ನಾನು ಆಡಿದ್ದಲ್ಲ. ರಾಜಸಹಜವಾದಂತಹ ಭೋಗಗಳಲ್ಲಿ ಅದು ಒಂದಾದ್ದರಿಂದ ಅದನ್ನು ನಾವು ಒಪ್ಪಿಕೊಳ್ತೇವೆ. ಆದರೆ ಇಲ್ಲೀಗ ವಸ್ತುಸ್ಥಿತಿಯ ನಿರ್ಣಯಕ್ಕಾಗುವಾಗ ಅಲ್ಲದೆ ಇದ್ದದ್ದನ್ನು ಆಡಿ ನೀನವನನ್ನು ಹೊಗಳಿ ಏರಿಸಿದರೆ ನಾವು ಒಪ್ಲಿಕ್ಕೆ ಆಗುವುದಿಲ್ಲ. ಏನಲ್ಲದೆ ಏನೋ ಉಂಟು ರಾಮನಲ್ಲಿ ಅಂತ ನಾನು ಭಾವಿಸಿದ್ದೆ. ಅದೇ ರಾಮ ಅಲ್ವಾ? ಅರೀತಿಹೆ ರಾಮನ ಬಗ್ಗೆ ಏನು ತಿಳಿದ ನಮಗೆ ಗೊತ್ತಿದೆ. ನಾನು ಹೇಳುವುದಾದರೆ ಆ ರಾಮನಷ್ಟು ಅದೃಷ್ಟ ಕೆಟ್ಟವ ಮತ್ತೊಬ್ಬ ಇಲ್ಲ.
ಯಾವ ಆಧಾರದಲ್ಲಿ? ಅಯ್ಯೋ, ಅವನ ಬದುಕನ್ನು ನೋಡಿದರೆ ನಮಗೆ ಅರ್ಥ ಆಗ್ತದೆ. ದಶರಥ ಸಾರ್ವಭೌಮನ ಔರಸ ಪುತ್ರನಾಗಿಯೇ ಜನಿಸಿದವ, ಸೂರ್ಯವಂಶದ ಪದ್ಧತಿಯಂತೆ ಸಿಂಹಾಸನದ ಮೇಲಿನ ಪೂರ್ಣಾಧಿಕಾರವನ್ನು ಹೊಂದಿದವ. ಪಟ್ಟಾಭಿಷೇಕದ ಸಕಲ ಸಿದ್ಧತೆಗಳು ಆಗಿ ವ್ರತಸ್ಥನಾಗಿ ಪೂಜಾದಿಗಳನ್ನು ಪೂರೈಸಿದ ಮೇಲೆ ಸಿಂಹಾಸನಾರೋಹಣವನ್ನು ಮಾಡಬೇಕಾಗಿದ್ದ ರಾಮ ರಾಜವೈಭವವನ್ನು ಕಳಚಿಟ್ಟು ಊರಿಗೆ ಸಲ್ಲದೆ ಕಾವಿ ಬಿಟ್ಟು ಸತಿಸಹಿತವಾಗಿ ಕಾಡು ಸೇರಬೇಕಾದ ಸ್ಥಿತಿ ಬಂತು. ಅಬ್ಬಾ, ಏನು ದುರವಸ್ಥೆ ಇದು! ಆಯ್ತು, ಕಾಡು ಸೇರಿದ. ಕಾಡಿನಲ್ಲಿ ಆದ್ರೂ ನೆಮ್ಮದಿ ಉಂಟ? ಭೂಮಿ ಹೋಯಿತು, ಅಧಿಕಾರ ಹೋಯಿತು, ಕೊನೆಗೆ ಕೈ ಹಿಡಿದ ಹೆಂಡತಿಯೂ ಹೋಯಿತು. ರಾವಣ ಅಪಹರಿಸಿಕೊಂಡು ಹೋದ. ಕಾರಣಗಳು ಬೇರೆ ಬೇರೆ ಇರಬಹುದು. ಕಳಕೊಂಡಂತಹ ಸತಿಯನ್ನು ಮತ್ತೆ ಹೊಂದುವಂತಹ ಉದ್ದೇಶದಿಂದ ಕಪಿಗಳ ಸಹಾಯವನ್ನು ಪಡೆದು ಲಂಕೆಯ ಮೇಲೆ ಅಭಿಯೋಗವನ್ನು ನಡೆಸುವಲ್ಲಿ ಶರದಿಯನ್ನು ಉತ್ತರಿಸುವ ಒಂದು ಅನಿವಾರ್ಯತೆ ಒದಗಿ ಹೋಯಿತು. ಆದರೆ ಒಂದು ಸಂದಿಗ್ಧವು ಬಂತು ಅಂತ ನಮಗೆ ಸುದ್ದಿ. ಈಗ ಶರದಿಯನ್ನು ಹೇಗಪ್ಪ ಉತ್ತರಿಸುವುದು? ಶರದಿಯನ್ನು ಉತ್ತರಿಸಲಿಕ್ಕೆ ಈಗ ನೀನು ಹಾರಿಯೇ ಹೋಗಿದ್ಯಂತ. ಈಗ ಮನಸ್ಸು ಮಾಡಿದ್ರೆ ನಿನ್ನ ಹೆಗಲಲ್ಲೇ ಏರಿಸುವುದು, ಆ ಕಡೆಗೆ ಹಾರುವುದು, ಅವರನ್ನಲ್ಲಿ ಇಳಿಸುವುದು, ಈಚೆಗೆ ಬರುವುದು, ಮತ್ತಿಷ್ಟು ಬಂದಿಗಳನ್ನು ಕರ್ಕೊಂಡು ಹೋಗುದು. ಹೀಗೆ ಮಾಡ್ಲಿಕ್ಕೆ ನಿನಗೆ ಆಗುತ್ತಿರ್ಲಿಲ್ವಾ? ಆದ್ರೆ ಒಂದು ಕೊರತೆ ಆಯಿತು ಅಂತ ನಾನು ಕೇಳಿದೆ. ವಾನಪ್ರಸ್ಥಾಶ್ರಮಿಯಂತೆಯೇ ಬದುಕುವ ವ್ರತವನ್ನು ಹೊಂದಿದಂತಹ ರಾಮನಿಗೆ ಶರದಿಯನ್ನು ಉಲ್ಲಂಘಿಸುವುದು ವ್ರತಕ್ಕೆ ಭಂಗವಾಗ್ತದೆ. ಆದ್ದರಿಂದ ಶರದಿಯನ್ನು ಉಲ್ಲಂಘಿಸಲಿಕ್ಕಿಲ್ಲ. ಹಾಗಿದ್ರೆ ಏನು ಮಾಡೋಣ? ಅದಕ್ಕಾಗಿಯೇ ಸಾಗರಾನುಗ್ರಹವನ್ನು ಪಡೆಯೋಣ ಅನ್ನುವುದಕ್ಕಾಗಿ 3 ದಿವಸಗಳ ಕಾಲ ಶರದಿ ತಡಿಯಲ್ಲಿ ದರ್ಬೆ ಹಾಸಿ ಪ್ರಾಯೋಪವೇಶಕ್ಕಾಗಿ ಕುಳಿತನಂತೆ. 3 ದಿವಸ ಆದ್ರೂ ಅವ ಬರಲಿಲ್ಲ. ಬರ್ಲಿ ನಮ್ಮ ಧನುಸ್ಸು, ಬತ್ತಿಸಿ ಬಿಡುತ್ತೇನೆ ಸಮುದ್ರನನ್ನು, ಹೀಗೆ ಆವೇಶದಿಂದ ತೊಡಗಿದ. ಶರಸಂಧಾನ ಮಾಡಿದಾಗ ಸಾಗರನೇ ಸಹಿತವಾಗಿ ಕಾಲಿಗೆರಗಿ, ಅಯ್ಯ, ನನ್ನನ್ನು ಶೋಷಿಸುವುದಕ್ಕೆ ಮುಂದಾಗಬೇಡ. ಅಗಾಧತೆ ಮತ್ತು ಅಪರ್ಯಾಪ್ತ ಇದು ಸಮುದ್ರನಾದಂತಹ ನನಗೆ ಸ್ವಭಾವ, ಅದನ್ನು ಅತಿಕ್ರಮಿಸಲಿಕ್ಕೆ ಆಗೋದಿಲ್ಲ. ಆದರೆ ಶರದಿಯನ್ನು ದಾಟಲೇಬೇಕಾದಂತಹ ನಿನ್ನ ಅನಿವಾರ್ಯತೆಯನ್ನು ಮನಗಂಡು ನಾನೇ ಒಂದು ಅವಕಾಶ ಕೊಡ್ತೇನೆ. ಕಲ್ಲು ಮಣ್ಣುಗಳಿಂದಲೇ ಒಂದು ಸೇತುವೆ ಸಿದ್ಧ ಆಗಲಿ. ನಿನ್ನ ಕಪಿಪಾಳಯದಲ್ಲೇ ಶಿಲ್ಪಶಾಸ್ತ್ರ ತಿಳಿದವರೆಲ್ಲ ಇದ್ದಾರೆ, ಅವರ ಮೂಲಕ ಆಗಲಿ. ನೀರಿಗೆ ಹಾಕಿದ ಪ್ರತಿಯೊಂದು ವಸ್ತುವು ಮುಳುಗದ ಹಾಗೆ ನಾನೇ ನೋಡಿಕೊಳ್ತೇನೆ. ಇದು ಸಾಗರ ಹೇಳಿದ್ದು. ಇಲ್ಲದಿದ್ದರೆ ಒಂದು ಸಣ್ಣ ಕಲ್ಲು ನೀರಿಗೆ ಹಾಕಿದ್ರು ಸಾಕು, ಮುಳುಗುತ್ತದೆ. ಇಷ್ಟಿಷ್ಟು ದೊಡ್ಡ ಬಂಡೆ ಹಾಕುವುದು ಬೇಡ. ಮರ ಆದ್ರೆ ತೇಲುತ್ತದೆ ನೀರಿನಲ್ಲಿ, ಕಲ್ಲು ಮುಳುಗುತ್ತದೆಯೇ ಇಲ್ವೋ? ಮುಳುಗದೇ ಇರುವ ಹಾಗೆ ತಾಳಿಕೊಂಡವನು ಯಾರು? ಆ ಸಾಗರ. ಹಾಗಿದ್ರೆ ಅವನ ಸಹಾಯದಿಂದ, ಅವನ ಅನುಕೂಲದಿಂದ ಸಮುದ್ರಕ್ಕೊಂದು ಸೇತುವೆ ಆಯಿತು. ಇದರಲ್ಲಿ ರಾಮನ ಹೆಗ್ಗಳಿಕೆ ಉಂಟು? ಬೇಡ. ಲಂಕೆಯನ್ನು ಸೇರಿ ರಾವಣಾದಿಗಳನ್ನು ಕೊಂದ. ಒಂದು ವೃಕ್ಷವನ್ನು ಕತ್ತರಿಸುವುದಕ್ಕಾಗಿ ಕೊಡಲಿಯನ್ನು ತೆಗೆದುಕೊಂಡು ಅನೇಕರು ಪ್ರಯತ್ನ ಪಟ್ಟಿರ್ತಾರೆ. ಅವರವರ ರಟ್ಟೆತ್ರಾಣಕ್ಕೆ ಅನುಗುಣವಾಗಿ ಏಟು ಹಾಕಿದೆ, ಯಾರಿಂದಲೂ ಆಗಲಿಲ್ಲ. ಕೊನೆಗೊಬ್ಬ ಬರ್ತಾನೆ, ಒಂದು ಏಟು ಹಾಕ್ತಾನೆ, ಆ ಮರ ಕೆಳಗೆ ಬೀಳ್ತದೆ. ಕಂಡವರೇನು ಭಾವಿಸುವುದು, ಏನು ಸಾಮರ್ಥ್ಯ ಅವನದ್ದು! ಒಂದೇ ಏಟಿನಲ್ಲಿ ಅಷ್ಟು ದೊಡ್ಡ ಮರ ಬೀಳುವಾಗ ಮಾಡಿದನಲ್ಲ. ನಿಜವಾಗಿ ನೋಡಿದರೆ ಅದಕ್ಕಿಂತ ಮೊದಲು 99 ಮಂದಿಗಳು ಕೊಡಲಿಯಿಂದ ಏಟು ಹಾಕಿದ್ದಾರೆ. ಮತ್ತೆ ಒಂದೇ ಏಟು ಬಿದ್ರು, ಯಾರ ಏಟು ಬಿದ್ರು ಅದು ಬೀಳ್ತದೆ, ಆ ಸ್ಥಿತಿಗೆ ಬಂದಿರ್ತದೆ. ಆ ಸ್ಥಿತಿಯಲ್ಲಿ ಮರವನ್ನು ಕೆಡಹಿದ್ರೆ ಅವನ ಹೆಗ್ಗಳಿಕೆ ಅಂತ ಬುದ್ಧಿ ಇದ್ದವ ಒಪ್ಪುವುದಕ್ಕಿಲ್ಲ. ಯಾಕಿದನ್ನಾಡಿದೆ? ರಾವಣಾದಿಗಳ ವಧೆಗೆ ಸೂರ್ಯವಂಶದಲ್ಲಿ ಹುಟ್ಟಿದ ಒಬ್ಬ ಮಾನವ ಮಾತ್ರನಾಗಬೇಕು. ಅದವನಿಗಿರಬಹುದಾದಂತಹ ವರವೂ ಶಾಪವು. ಆದ್ದರಿಂದ ಸೂರ್ಯವಂಶದಲ್ಲಿ ಹುಟ್ಟಿದ ಒಬ್ಬ ಮನುಷ್ಯ ಮಾತ್ರನಾದ ರಾವಣನನ್ನು ಕೊಲ್ಲುವುದಕ್ಕೆ ಸಾಧ್ಯ ಆಯಿತು. ಅನೇಕರ ಶಾಪ, ಅವ ಹೊಂದಿದ ವರ, ಇದೆಲ್ಲದರ ಕಾರಣದಿಂದ ಮೊದಲೇ ಸತ್ತು ಹೋದ ರಾವಣನನ್ನು ಇವ ಕೊಂದ. ಆಗಲಿ ರಾವಣಾದಿಗಳನ್ನು ಕೊಂದ ಸಾಮರ್ಥ್ಯ ಕಡಿಮೆ ಅಂತ ಆಕ್ಷೇಪ ಅಲ್ಲ. ಯಾವುದೇ ಒಂದು ಕಾರ್ಯದ ಘನತೆ ನಿರ್ಣಯಿಸಲ್ಪಡುವುದು ಯಾವುದಕ್ಕಾಗಿ? ಪರಾರ್ಥಕ್ಕಾಗಿ ಮಾಡಿದ್ರೋ ಸ್ವಾರ್ಥಕ್ಕಾಗಿ ಎಸಗಿದ್ರೋ? ಈಗ ಉಂಟು ಸಮುದ್ರಕ್ಕೆ ಸೇತುವೆ, ಬರುವಾಗ ರಾಮನೇ ತುಂಡು ಮಾಡಿ ಹಾಕಿದನಂತೆ. ಈಗ ಸಾರ್ವಜನಿಕರಿಗೆ ಉಪಯೋಗ ಆಗ್ಲಿಕ್ಕೆ ಬೇಕಾಗಿ ಒಂದು ಸೇತುವೆಯನ್ನು ಹಾಗೆ ಉಳಿಸಿದ್ರೆ ರಾಮ ಲೋಕಕ್ಕೆ ಒಳ್ಳೇದು ಮಾಡಿದ್ದಾನೆ, ಒಂದು ಸೇತುವೆ ಕೊಟ್ಟಿದ್ದಾನೆ ಅಂತ ಆದ್ರೂ ತಿಳಿಯಬಹುದಿತ್ತು. ಅದಿಲ್ಲ. ರಾವಣಾದಿಗಳನ್ನು ಕೊಂದ. ಯಾಕಾಗಿ ಕೊಂದ? ಊರಿಗೆ ಹಿತ ಆಗ್ಲಿ ಅನ್ನುವುದಕ್ಕಲ್ಲ. ಊರಿಗೆ ಹಿತ ಆಗಿದೆ. ಇದು ಚೂತ ಮೂಲದ ಪಿತೃತರ್ಪಣದ ಹಾಗೆ. ಮಾವಿನ ಮರದ ಬುಡದಲ್ಲಿ ಪಿತೃತರ್ಪಣ ಮಾಡುದು ಯಾಕೆ? ಬರಗಾಲ. ಪಿತೃತರ್ಪಣ ಕೊಡುವುದೇ ಬಹಳ ಕಷ್ಟದಲ್ಲಿ. ಮಾವಿನ ಗಿಡಕ್ಕೆ ಹೇಗೂ ನೀರಿಲ್ಲ. ಹಾಗಿದ್ರೆ ಏನು ಮಾಡೋಣ? ಅಳಿದವರಿಗೆ ತರ್ಪಣವು ಕೊಟ್ಟ ಹಾಗಾಗ್ತದೆ, ಮಾವಿನ ಮರದ ಬುಡಕ್ಕೆ ನೀರು ಹಾಕ್ತಾರೆ, ಅಲ್ಲಿಗೆ ಬಿಡುವ. ರಾವಣ ವಧೆಯಲ್ಲಿ ರಾಮ ಮಾಡಿದ್ದು ನಮಗಷ್ಟೇ ಕಾಣುವುದು. ತನ್ನ ಹೆಂಡತಿಯನ್ನು ಬಿಡಿಸಿಕೊಳ್ಳುವುದಕ್ಕೆ ಬೇಕಾಗಿ ರಾವಣಾದಿಗಳನ್ನು ಕೊಂದನೇ ಹೊರತು ಊರಿಗೆ ಉಪಕಾರ ಮಾಡುವ ಉದ್ದೇಶಕ್ಕಲ್ಲ.
ಊರಿಗೆ ಉಪಕಾರ ಮಾಡುವ ಉದ್ದೇಶ ಆದರೆ ಸೀತಾಪಹಾರ ಆದ ಮೇಲೆ ಕೊಲ್ಲಬೇಕಾದದ್ದಲ್ಲ, ಮೊದಲೇ ಅವನನ್ನು ಕೊಲ್ಲಬಹುದಿತ್ತು. ಒಂದು ವೇಳೆ ಸೀತಾಪಹಾರ ಆಗದೇ ಇರುತ್ತಿದ್ದರೆ, ಕಳನ ಬಂಧನದಲ್ಲಿ ಆ ಜಾನಕಿ ಇಲ್ಲದೆ ಇರುತ್ತಿದ್ದರೆ, ಇವ ಲಂಕೆ ಕಡೆಗೆ ಮುಖ ಹಾಕಿ ಮಲಗುತ್ತಿರಲಿಲ್ಲ. ಅಂತಹ ರಾಮನನ್ನು ರಾವಣಾದಿಗಳನ್ನು ಕೊಂದದ್ದು ಅವನ ಹೆಗ್ಗಳಿಕೆ ಅನ್ನುವಾಗ ಆಡ್ತಾ ಇದೆಯಲ್ಲ, ನಿಜವಾಗಿ ನಾಚಿಕೆಗೆಟ್ಟ ಕೆಲಸ ಇದು. ಯಾರಾದ್ರೂ ಒಬ್ಬ ಮರ್ಯಾದೆ ಇದ್ದವರು ಒಪ್ಪಬಹುದ ವಿಚಾರವೇನು? ಆ ಕಳನ ಬಂಧನದಲ್ಲಿ ವರ್ಷ ಕಾಲ ಇದ್ದವಳನ್ನು ಮರಳಿಸಿ ತಂದಿದ್ದಾನೆ ಅಂತಾದ್ರೆ ಇದು ಅಪಹಾಸ್ಯ. ಯಾರಾದ್ರೂ ಊರಿನಲ್ಲಿ ನೀನು ರಾಮದಾಸ್ ಅಂತ ಗೊತ್ತಾಗಿ, ಹೌದೇನಪ್ಪ ಹನುಮಂತ ಅದೆಂತದ್ದು ಮೊನ್ನೆ ಲಂಕೆಯದು ಕೇಳಿದ್ರೆ, ಅದೆಲ್ಲ ಏನಿಲ್ಲಪ್ಪ ಆಗಿ ಹೋಯ್ತು ಅಂತ ಅಡಗಿಸಬೇಕಾದ ವಿಷಯ. ನೀನು ಅದನ್ನು ಹೆಗ್ಗಳಿಕೆ ಅಂತ ಅಲ್ಲಿಂದ ಸೀತೆಯನ್ನು ತಂದಿದ್ದ, ನಾಚಿಗೆ ಕೆಟ್ಟ ಕೆಲಸ. ಸುಮ್ಮನೆ ನೀನು ಬಹಳ ಒಳ್ಳೆ ಮಾತಾಡುವವ ಅಂತ ತಿಳ್ಕೊಂಡಿದ್ದೆ, ಹೀಗೆ ಮಾತಾಡು.